ನಿಜ ನಿಜ. ಈ ತರ ವ್ಯಕ್ತಿಗಳು ಬರಲ್ಲ, ಹೌದು, ಆ ತರ ಗಾಯಕರು ಬರಲ್ಲ. ಬಟ್ ಮೇಡಮ್ ಈಗ ಸಾಧ್ಯನೇ ಇಲ್ಲ. ಅವ್ರ ವಾಯ್ಸು ಈಗ ಜಾಸ್ತಿ ಉಸಿರು ಹಿಡ್ಕೊಂಡು ಹಾಡೋ ಥರ ಇದೆಯಲ್ಲ ಮೇಡಮ್, ಅದು ಎಲ್ರಿಗೂ ಅಷ್ಟು ಈಸಿಯಾಗಿ ಒಲಿಯಲ್ಲ ಅಂತ ಹೇಳಿ. ಸರ್ ಅವ್ರದ್ದು ಒಂದು ನೀವ್ ಹೇಳ್ದಂಗೆನೆ ಬ್ರೆತ್ ಕೆಪಾಸಿಟಿ, ಬಟ್ ಅದ್ರ ಜೊತೆನಲ್ಲಿ ಅವ್ರಿಗೆ ಇನ್ನೊಂದು ಇದ್ದಿದ್ದು ರೇಂಜ್. ಓಕೆ ಓಕೆ. ಯಾರಿಗೂ ಇಲ್ದಂತ ರೇಂಜ್ ಇತ್ತು ಅವ್ರಿಗೆ. ನೀವು ನಮಗ್ ಗೊತ್ತಿರೋಂಗೆ ನೀವು ಗಗನವು ಎಲ್ಲೋ ತರದ ಹಾಡುಗಳಿರ್ಬೋದು, ಅವ್ರಿಗೆ ಅಂತಾನೆ ಸಾಂಗ್ ನ ಕಂಪೋಸ್ ಮಾಡ್ತಾ ಇದ್ರು, ಅವ್ರ ರೇಂಜ್ಗೆ ಅಂತಾನೆ ಕಂಪೋಸ್ ಮಾಡ್ತಾ ಇದ್ರು. ಮತ್ತೆ ಮಕ್ಕಳು ಹಾಡೋದಿರ್ಬೋದು, ವಯಸ್ಸಾದವ್ರು ಹಾಡೋದಿರ್ಬೋದು, ಎನಿ ಏಜ್ ಕ್ಯಾರೆಕ್ಟರ್ ಇರ್ಬೋದು, ಅದು ಎಸ್ ಜಾನಕಿ ಒಬ್ರೆ. ಹುಡುಗನ್ ತರಾನು ಹಾಡಿದಾರ, ಅವರು ಗಂಡ್ಸ್ ತರಾನು ಹಾಡಿದಾರೆ. ಅಷ್ಟೇ ಸರ್. ಇದು ಎಲ್ಲ ಏನಂದ್ರೆ ಇವರೆಲ್ಲ ಮನುಷ್ಯರಲ್ಲ ಸರ್, ಅವರೆಲ್ಲ ಗಂಧರ್ವರು ಅಷ್ಟೇ, ಶಾಪಗ್ರಸ್ತರು ಅಷ್ಟೇ. ಇಷ್ಟು ಟೈಮ್ ಅದ್ರಲ್ಲೂ ಸೌತ್ ಇಂಡಿಯಾದಲ್ಲಿದ್ರು, ಕನ್ನಡದ ಹಾಡುಗಳನ್ನ ಹಾಡಿದಷ್ಟೇ ಅಲ್ಲ, ಅವ್ರು ಕನ್ನಡದವರೇ ಆಗ್ಬಿಟ್ಟಿದ್ರಲ್ಲ. ಎಷ್ಟು ಸೊಗಸಾಗಿ ಕನ್ನಡ ಮಾತಾಡ್ತಿದ್ರು, ಕನ್ನಡದಲ್ಲಿ ಬರ್ಕೋತಾ ಇದ್ರು ಅವರು. ಅಲ್ಲ, ಎಲ್ಲರೂ ಹಂಗೆ ಅನ್ಕೊಂಡ್ಬಿಟ್ಟಿದ್ರು ಮೇಡಮ್. ಎಸ್ ಜಾನಕಿ ಅವರ ಕನ್ನಡ ಹಾಡು ಎಷ್ಟು ಕ್ಲಾರಿಟಿ, ಎಲ್ಲರೂ ಹಂಗೆ ನಮ್ಮವರು ಅಂತ ಈಗಲೂ ಕೂಡ ಕೆಲವೊಬ್ರಿಗೆ ಗೊತ್ತೇ ಇಲ್ಲ. ನಿಜ ನಿಜ ನಿಜ. ಆಮೇಲೆ ಅವರು ಕರ್ನಾಟಕ ಬಹಳ ಪ್ರೀತಿಸ್ತಾ ಇದ್ರು. ಈಗ ಮೈಸೂರಲ್ಲೇ ಅವ್ರು ಇರ್ಬೇಕು ಅನ್ನೋದೇನು ಇರ್ಲಿಲ್ಲ. ಆ ಮೈಸೂರ್ನ, ಬೆಂಗಳೂರ್ನ ಪ್ರೀತಿಸ್ತಾ ಇದ್ರಲ್ಲ, ಕನ್ನಡದವ್ನ ಪ್ರೀತಿಸೋದಿರ್ಬೋದು, ಅಭಿಮಾನಿಗಳನ್ನ ಪ್ರೀತಿಸೋದಿದ್ಯಲ್ಲ, ಅದು ಎಲ್ರಿಗೂ ಬರಲ್ಲ ಸರ್. ಆಮೇಲೆ ಎಲ್ಲಾ ತರದ ಅಭಿಮಾನಿಗಳು, ಬರೀ ಯಾರೋ ದೊಡ್ಡವ್ರನ್ನ ಅಥವಾ ಇನ್ನ ಆ ತರ ಅಲ್ಲ, ಎಲ್ರನ್ನೂ ಪ್ರೀತಿಸ್ತಾ ಇದ್ರು ಸರ್. ಆತರ ಸಾಧ್ಯನೇ ಇಲ್ಲ. ಈ ತಾಯಿ ಹೃದಯ ಅನ್ನೋದು ಪಕ್ಕ. ನೀವು ಎಸ್ ಜಾನಕಿ ಅವ್ರು ಒಬ್ರಲ್ಲೇ ನಾನ್ ನೋಡಿದ್ದು. ಇನ್ನೆಲ್ಲ ಸ್ವಲ್ಪ ಆ ಒಂದು ಸ್ಥಾನದಲ್ಲಿ ಇದ್ದವ್ರು ಒಂದ್ ಸ್ವಲ್ಪನಾದ್ರೂ ಗತ್ತು ಗಾಂಭೀರ್ಯ ಇದ್ದೇ ಇರುತ್ತೆ. ಅದನ್ನ ನಾವು ತಪ್ಪು ಅಂತಾನು ಹೇಳಕ್ಕಾಗಲ್ಲ. ಬಟ್ ಎಸ್ ಜಾನಕಿ ಅವ್ರ ಹತ್ರ ಏನು ಯಾವ ತರದ ಅಹಂಕಾರ, ಗತ್ತು ಏನೂ ಇಲ್ಲ ಸರ್, ಏನೇನು ಇಲ್ಲ. ಆಮೇಲೆ ಮೇಡಮ್, ಈ ಭಕ್ತಿಗೀತೆ ಮೇಡಮ್, ಗಜಮುಖನೇ ಗಣಪತಿಯೇ, ಇವಳೆ ವೀಣಾಪಾಣಿ, ಇವೆಲ್ಲ ಮೇಡಮ್ ಈಗ ಗೊತ್ತಾಗ್ತಿದೆ ಇವ್ರು ಹಾಡಿದ್ದು ಅಂತ ಹೇಳಿ. ಅಂದ್ರೆ ಕೆಲವೊಬ್ಬರಿಗೆ ಇಲ್ಲಪ್ಪ ಭಕ್ತಿಗೀತೆಗಳು ಅವ್ರು ಹಾಡಿರಕ್ಕೆ ಸಾಧ್ಯನೇ ಇಲ್ವಾ ಅಂತಿತ್ತು. ಸೊ ಎಲ್ಲದಕ್ಕೂ ನೀವು ಹೇಳಿದಾಗೆ ಎಲ್ಲ ಒಂದು ವೀಣಾಪಾಣಿ ಇರ್ಬೋದು, ಇವೆಲ್ಲ ಅದು ಹಾಡುಗಳು ಅನ್ನೋದಕ್ಕಿಂತ ಅದ್ ನಮ್ ಲೈಫ್ ಜೊತೆ ಬೆರ್ಕೋಗ್ಬಿಟ್ಟಿದಾವೆ ಕೆಲವು ಹಾಡುಗಳು. ಅದು ಈಗ ನನ್ನ ಕಾರ್ಯಕ್ರಮದಲ್ಲಿ ಯಾವಾಗ್ಲೂ ನಾನ್ ಮಿಸ್ ಮಾಡದೆ ಹಾಡ್ತಾ ಇದ್ದಂತ ಹಾಡು ಬಾಳ ಬಂಗಾರ ನೀನು. ಅದನ್ನ ಯಾವಾಗ್ಲೂ, ಅದು ಪಿ ಸುಶೀಲ್ ಅವ್ರು ಹಾಡಿದ್ದು. ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೆ, ಈ ಸಾಂಗ್ ಒಂದ್ ಮಿಸ್ ಮಾಡೋದಿಲ್ಲ. ಹಂಗಾರೆ ನನ್ ಸಾಂಗ್ ಯಾವ್ದು ನೀನ್ ಮಿಸ್ ಮಾಡದೆ ಇರೋದು, ಹಾಡೋದೇ ಇಲ್ವಾ? ಬಾನಲ್ಲೂ ನೀನೆ ನನ್ ತುಂಬಾ ಫೇವ್ರೆಟ್ ಸಾಂಗು. ನಾನು ಯಾವುದೇ ಫಾರಿನ್ ಎಲ್ಲೇ ಹೋದ್ರು ಬಾನಲ್ಲೂ ನೀನೆ ಇದ್ದೇ ಇರತ್ತೆ ಹಾಡು. ಗಗನವು ಎಲ್ಲೋ ಇದ್ದೇ ಇರತ್ತೆ ಅಂದಾಗ ಬಾನಲ್ಲೂ ನೀನೆ ಹಾಡು, ಹಂಗಾದ್ರೆ ಹಾಡಮ್ಮ ಅಂತ. ನಾನ್ ನಿಮ್ ಮುಂದೆ ಹೆಂಗ್ ಹಾಡ್ಲಿ, ನನ್ ವಾಯ್ಸೇ ಬರಲ್ಲ ಅಂದಾಗ, ಇಲ್ಲ ಹಾಡ್ಲೇಬೇಕು ಅಂತ ಹಾಡಿದ ಕೂಡಲೇ ಖುಷಿ ಆಗ್ಬಿಟ್ಟು ₹100 ತೆಕ್ಕೊಟ್ರು. ನನ್ ಮಕ್ಕಳಿಗೆ ಎಲ್ಲ ಆಶೀರ್ವಾದ ಮಾಡಿದ್ದು. ಅದಾದ್ಮೇಲೆ ನೋಡಿ, ಅದೇನೋ ಯಾವ ಕಾಲನೋ ಏನೋ ಅಂತಾನೆ ಗೊತ್ತಿಲ್ಲ, ಅದು ಕರೋನಾ ಬಂತು. ಕರೋನಾ ಆದ್ಮೇಲೆ ಫಾರ್ ಸಮ್ ರೀಸನ್ ಐ ಕುಡಂಟ್ ಮೀಟ್ ಹರ್. ನನ್ ಹೋಗಿ ಮೀಟ್ ಮಾಡಕ್ಕೆ ಆಗ್ಲಿಲ್ಲ. ಮೊನ್ನೆ ಕೂಡ ಒಂದು ಸುಳ್ಳು ಸುದ್ದಿ ತರ ಏನೋ ಆಯ್ತು, ಹೋಮ್ ಅರೆಸ್ಟ್ ಆಗಿದ್ದಾರೆ ಅದು ಇದು ಅಂತ. ಸೊ ಬಟ್ ಇಟ್ ವಾಸ್ ರಾಂಗ್. ಎಲ್ಲ ಮೀಟ್ ಮಾಡೋರೆಲ್ಲ ಹೋಗಿ ಮೀಟ್ ಮಾಡ್ತಾ ಇದ್ರು, ಪರ್ಮಿಷನ್ ತಗೊಂಡ್ ಹೋಗ್ತಾ ಇದ್ರು ಅಷ್ಟೇ. ಅವಾಗ್ಲೂ ಅನ್ಕೊಂಡಿದೀನಿ ನಾನು, ಇಲ್ಲ ಹೋಗ್ಬೇಕು, ನೆಕ್ಸ್ಟ್ ಪ್ಲಾನ್ ಮಾಡ್ಕೊಂಡು ಮೈಸೂರ್ಗೆ ಹೋಗಿ ಅಮ್ಮನ್ ಮಾತಾಡ್ಸ್ಕೊಂಡ್ ಬರ್ಬೇಕು ಅಂತ. ಇನ್ನೆಲ್ಲಿ